ನಮಸ್ತೆ. ಸೊ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಲವ್ ಬಗ್ಗೆ ಮಾತಾಡಿದ್ದೆ, ಚಿಕ್ಕದಾಗಿ ಒಂದು ಇದು ಮಾಡೋಣ ಅಂತ. ಮತ್ತು ಇದೆಲ್ಲ ಡಿಬೇಟಬಲ್ ಟಾಪಿಕ್ಸ್ ಆಯಿತು, ಪದೇ ಪದೇ ಇದನ್ನು ಮಾತಾಡ್ತಾ ಇರ್ತೀನಿ. ನಿಮಗೆ ಜಸ್ಟ್ ಒಂದು ಸ್ಟಾರ್ಟ್ ಮಾಡಿದ್ದೀನಿ, ಒಂದು ಐಡಿಯಾ, ನಿಮ್ಮ ಒಂದು ಆಲೋಚನೆ ಮತ್ತು ಏನೊಂದು ನಂಬಿಕೆ ಇಟ್ಟಿದ್ದೀರಾ, ಅಥವಾ ನಾವು ಹೇಳೋದೇನೋ ಒಂದು ನಿಮಗೆ ಹೆಲ್ಪ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಅದರಲ್ಲಿ ಕೆಲವು ಅಭ್ಯಾಸಗಳು ಮತ್ತು ನಿಮ್ಮ ಯೋಚನೆ ಮಾಡೋ ರೀತಿನ ಬದಲಾಯಿಸೋದಷ್ಟೇ ನನ್ನ ಕರ್ತವ್ಯ. ಅದು ಒಳ್ಳೆ ರೀತಿಯಲ್ಲಿ, ಕೆಟ್ಟ ಥರ ಅಲ್ಲ. ಸೊ ಯೋಚನೆ ಮಾಡೋ ರೀತಿ ಯಾವ ಥರ ಬದಲಾಗುತ್ತೆ ಅಂದರೆ, ನಾವು ಯಾವ ರೀತಿ ಹೇಳ್ತೀವಿ ಅಥವಾ ನೀವು ಯಾವ ರೀತಿ ಕೇಳ್ತೀರಾ. ಸೊ ಲವ್ ಬಗ್ಗೆ ಮಾತಾಡಿದ್ದೆ. ನಾನು ಹೇಳ್ತಾ ಇರೋದು ಮಾತಾಡೋದು ನಿಮಗೆ ಇಷ್ಟ ಆಯಿತು ಅಥವಾ ಇಷ್ಟ ಆಗ್ತಿದೆ ಅಂದರೆ ಕೂಡ ಯಾವಾಗಲೂ ನಮ್ಮ ಇಷ್ಟದವ್ರ ಮಾತು ನಾವು ಕೇಳ್ತೀವಿ. ಮನೇಲಿ ಯಾರೊಬ್ಬರ ಹತ್ರ ಇರ್ತಾರೆ, ಅವ್ರ ಮಾತು ಮಾತ್ರ ಕೇಳ್ತೀವಿ, ಸಿಂಪಲ್. ಬಟ್ ಏನಂತಂದರೆ ಇದು ಅಷ್ಟು ಚಿಕ್ಕ ವಿಷಯ ಅಲ್ಲ, ಆಯಿತಾ. ಏನಕ್ಕೆಂದರೆ ಮುಂದೆ ನೀವುಗಳು ಕೂಡ ಟೀಚರ್ಸ್ ಆಗೋವಂಥವ್ರು, ಆಯಿತಾ. ಇದು ಯಾವಾಗಲೂ ಸಬ್ಜೆಕ್ಟ್ಗಳು ಜಾಸ್ತಿ ದೂರ ಹೋಗಬೇಕು, ತುಂಬ ಜನಕ್ಕೆ ರೀಚ್ ಆಗಬೇಕು. ಅಲ್ಲಿ ನಿಮಗೆ ಬೇಕಾಗಿರೋದು ಬಂದಿದ್ದು ಎರಡನೇ. ಮೊದಲನೇದು ಬಂದು ಲವ್, ಸೆಕೆಂಡ್ ಬಂದು ಬಿಲೀಫ್. ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಸರಿ ಅಂತ ನಂಬಿಕೆ, ಆಯಿತಾ. ನಂಬಿಕೆ ಅಂತ ಏನು ಹೇಳ್ತೀವಿ, ಅದು ನಂಬಿಕೆ ಜೀವನ, ಇದೆಲ್ಲ ಏನು ಕೇಳಿದರೆ ಅದು ನಂಬಿಕೆ ಅನ್ನೋದೇನು ಗೊತ್ತಾ. ಯಾವಾಗಲೂ ಎಷ್ಟೊಂದು ಜನಕ್ಕೆ 99% ಜನಗಳಿಗೆ ನಾವೇನೋ ಅನ್ಕೋತೀವಿ ಅದು ಆಗ್ತು ಅಂದರೆ ಮಾತ್ರ ನಂಬ್ತೀವಿ. ನಾವೇನೋ ಅಂದ್ಕೊಂಡಿದ್ದೀವಿ ಅದು ಆಗುತ್ತೆ ಅಂತ ನಂಬೋರು ಕೆಲವು ಜನ ಇರ್ತಾರೆ. ಬಟ್ ಆ ಟೈಮ್ ಅಷ್ಟು ಅದೇ ಫೀಲಿಂಗಲ್ಲಿ ಇರೋಕ್ಕಾಗಲ್ಲ. ಎಷ್ಟೊಂದು ವಿಷಯಗಳು ನೀವು ಆಸೆ ಪಟ್ಟಿರ್ತೀರ. ಸ್ಟಾರ್ಟಿಂಗ್ 2-3 ದಿನ ತುಂಬ ನಂಬಿಕೆ ಇರುತ್ತೆ. ಹೋಗ್ತಾ 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 ರಿಸಲ್ಟ್ ಬಂದಿಲ್ಲ ಅಂದರೆ ನಾವು ಡೈವರ್ಟೇ ಆಗಿಬಿಡ್ತೀವಿ. ಕಾರಣ ಏನಕ್ಕೆ ಅಂತಂದರೆ ರಿಸಲ್ಟ್ ಸಿಕ್ಕಿಲ್ಲ ಅಂತ. ನಮ್ಮ ಕಣ್ಣು ನೋಡ್ತಾ ಇರುತ್ತೆ, ನಮ್ಮ ಕಿವಿ ಕೇಳ್ತಾ ಇರುತ್ತೆ. ಆಮೇಲೆ ಎಷ್ಟು ಜನ ನೀವು ಅಬ್ಸರ್ವ್ ಮಾಡಿಲ್ಲ, ಪಂಚೇಂದ್ರಿಯಗಳು ಈ ವಿಷಯಗಳೆಲ್ಲ ಸುಮಾರು ಸಲ ಕೇಳಿದ್ರೆ ಆಯಿತಾ. ಪಂಚಭೂತಗಳು, ಪಂಚೇಂದ್ರಿಯಗಳು 5, 9, 108, 46, 27 ಅದರದ್ದೇ ಆದ ಇಂಪಾರ್ಟೆನ್ಸ್ಗಳಿವೆ. ಅದನ್ನು ಡೀಟೇಲಾಗಿ ಯಾರು ಎಕ್ಸ್ಪ್ಲೇನ್ ಮಾಡಲ್ಲ. ಇಲ್ಲಿ ಬಂದು ನಾನು ಸೈಕಾಲಜಿ ಆಗಲಿ ಇನ್ನೊಂದಾಗಲಿ ಆ ಥರ ಸಬ್ಜೆಕ್ಟ್ ಮಾಡಲ್ಲ. ಎಲ್ಲನೂ ಮಿಕ್ಸ್ ಮಾಡಿ ಮಾತಾಡೋಣ. ಒಂದು ಪ್ಲ್ಯಾಟ್ಫಾರ್ಮ್ ಇದು ಸ್ಟ್ರಾಂಗ್ ಆಗಿರಲಿ. ಇನ್ನೊಂದು ಎಲ್ಲ ರೀತಿಯಲ್ಲೂ ಐಡಿಯಾ ಇರಬೇಕು. ಅದು ಬೇರೆ ಇದು ಬೇರೆ, ಈ ಒಂದು ಕನ್ಫ್ಯೂಷನ್ನ ಕ್ಲಿಯರ್ ಮಾಡಬೇಕು. ತುಂಬ ಸಲ ಏನಾಗ್ತಿದೆ ಅಂದರೆ ವಿದ್ಯೆನೇ ನಾವು ಮಿಕ್ಸ್ ಮಾಡ್ಕೋತಾ ಇದ್ದೀವಿ, ಅದೇ ಸಪ್ರೇಟ್ ಇದೇ ಸಪ್ರೇಟ್ ಅಂತ. ವಿದ್ಯೆ ಅನ್ನೋದು ಒಂದೇ, ಸರಸ್ವತಿ ಅನ್ನೋದು ಒಂದೇ, ದೇವರು ಅನ್ನೋದು ಒಂದೇ, ಆಯಿತಾ. ವಿಸ್ಡಮ್ ಅನ್ನೋದು ಒಂದೇ. ಬಟ್ ಏನಂದರೆ ಡಿವೈಡ್ ಮಾಡಿದ್ವಿ, ಅದೇ ಥರ ಕ್ಯಾರಿ ಆಗ್ತಾ ಬಂತು, ಅದೇ ಥರ ನಿಮಗೂ ಬರ್ತಿದೆ. ಸೊ ನನ್ನ ಕಡೆಯಿಂದ ಏನು ಮಾಡ್ತೀನಿ, ಎಲ್ಲನೂ ಒಂದೇ ಅಂದರೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೀವು ಅದೇ ಥರ ಕಲಿತಾ ಹೋಗಿ. ಸೊ ಏನಾಗುತ್ತೆ ಅಂದರೆ ನಂಬಿಕೆ ಯಾವ ಥರ, ನಂಬಿಕೆ ಏನಕ್ಕೆ ಬೇಕು, ನಾವು ಮಾಡೋ ಏನೋ ಕೆಲಸದಲ್ಲಿ ಏನೇ ಮಾಡಬೇಕು ಅಂದ್ರೆ ಅದು ಫ್ಯೂಲ್ ಥರ. ಫಸ್ಟ್ನೇದು ಏನಾಯ್ತು ಗೊತ್ತಾ, ಲವ್ವಲ್ಲಿ ನಿಮ್ಗೆ ಏನು ಆಸೆ ಅದನ್ನು ಫಿಕ್ಸ್ ಮಾಡಿಬಿಟ್ರಿ. ಅಂದರೆ ನೀವು ಒಂದು ಟಾರ್ಗೆಟ್ನ ಫಿಕ್ಸ್ ಮಾಡಿಬಿಟ್ರಿ. ಎಲ್ಲಿಗೆ ಹೆಂಗೆ ಹೋಗ್ತೀರಾ, ಅಲ್ಲಿಗೆ ಹೋಗೋದಕ್ಕೆ ನಿಮಗೆ ಬೇಕಾಗಿರೋವಂಥ ಒಂದು ಫ್ಯೂಲ್ ಪೆಟ್ರೋಲ್ ಡೀಸೆಲ್ ಥರ. ಗಾಡಿ ಇದೆ, ಗಾಡಿ ಮೂವ್ ಆಗಬೇಕಂದ್ರೆ ಮೇಯ್ನ್ ಬೇಕಿರೋದು ಫ್ಯೂಲ್, ಆಯಿತಾ, ಡ್ರೈವರ್ ಅಲ್ಲ. ಫ್ಯೂಲೇ ಇಲ್ಲ ಅಂದರೆ ಗಾಡಿ ಮುಂದೆ ಹೋಗಲ್ಲ. ಆ ಫ್ಯೂಲ್ ಬಂದು ನಂಬಿಕೆ. ಸೊ ನೀವೇನನ್ನು ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ಅದನ್ನು ನಂಬ್ತೀರಾ, ಅದು ನಿಜ ಆಗುತ್ತೆ. ಇದನ್ನು ಲಾ ಆಫ್ ಅಟ್ರಾಕ್ಷನ್ ಅಂತ ಕೊಟ್ಟರು, ಕಲ್ಪವೃಕ್ಷ ಸ್ಟೋರಿಲಿ ಹೇಳಿದ್ದೀವಿ. ಮತ್ತು ಎಲ್ಲನೂ ಕೂಡ ಯಾವಾಗ ಒಂದು ಸಮತ ಮಂತ್ರನಲ್ಲಿ ಆದಂಥ ಕೆಲವು ಇದರಲ್ಲಿ ಅಲ್ಲೂ ಕೂಡ ಇದೊಂದು ಉಲ್ಲೇಖನ ಇದೆ, ಆಯಿತಾ. ಸೊ ಏನು ನಮ್ಮ ಇದು ಮಾಡ್ತೀವಿ ಅಂದರೆ ಕೆಲವು ಬೇರೆ ವಿಷಯಗಳಲ್ಲಿ ಇದೆ, ಸೈಕಾಲಜಿ ವಿಷಯದಲ್ಲಿ. ನೀವು ಯಾವ ಥರ ಏನೇ ಮಾಡಿದ್ರು ಕೂಡ ಎಲ್ಲ ಆನ್ಸರ್ಸ್ಗಳು ಕೂಡ ಆಲ್ರೆಡಿ ರೆಡಿ ಇದೆ, ಆಯಿತಾ. ಒಬ್ಬರು ಕ್ವಶನ್ ಮಾಡ್ತಾರೆ, ಒಬ್ರು ಆನ್ಸರ್ ಮಾಡ್ತಾರೆ, ಒಬ್ರು ಕೇಳ್ತಾರೆ, ಒಬ್ರು ಇದು ಮಾಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ಪ್ರಶ್ನೆಗಳು ಇವೆ, ಉತ್ತರಗಳು ಇವೆ. ಹುಡುಕ್ತಾ ಹೋಗ್ತೀವಿ, ಸಿಗ್ತಾ ಹೋಗುತ್ತೆ. 100 ಜನ 1000 ಜನದಲ್ಲಿ 1,00,000 ಜನದಲ್ಲಿ ಯಾರು ಸಿಗ್ಬೋದು. ಪರ್ಟಿಕ್ಯುಲರಾಗಿ ನಾವುಗಳೇ ಸಿಗ್ತೀವಿ. ಪ್ರತಿಯೊಂದು ಕೂಡ ಒಂದು ಕಾರಣ ಇರುತ್ತೆ. ಇದನ್ನು ನಾವು ಸ್ಟಾರ್ಟಿಂಗಲ್ಲಿ ಫಸ್ಟ್ ಡೇನೆ ನಾವು ಕಾಂಟ್ಯಾಕ್ಟ್ ಆಗಿದ್ದರೆ ಅನ್ನೋ ಕಾರಣ ಇದೆ ಅಂದರೆ ಯಾರಿಗೂ ನಂಬಿಕೆ ಬರಲ್ಲ. ಟೈಮ್ ಆಯಿತು, ಟೈಮ್ ಸ್ಪೆಂಡ್ ಮಾಡಿದ್ರಿ, ನಿಮಗೂ ನಂಬಿಕೆಗಳು ಕಾಣಿಸ್ತು, ನೀವು ಅದು ಇಷ್ಟ ಇರೋಂಥ ಒಂದು ಕೆಲವು ಸಬ್ಜೆಕ್ಟ್ಗಳು ತೊಗೊಂಡು ಕಲಿತಾ ಹೋದ್ರಿ. ಇವಾಗ ಈ ಸ್ಟೇಜಲ್ಲಿ ಇದ್ದೀವಿ, ಓಕೆನಾ. ಈಗ ಏನಾಗ್ತಿದೆ, ಈ ಒಂದು ನಂಬಿಕೆ ಮೇಲೆ ಮಾತಾಡ್ತಾ ಇದ್ದೀವಿ. ನಂಬಿಕೆ ಏನಕ್ಕೆ ಅವಶ್ಯಕತೆ ಅಂತಂದರೆ, ನಾವೇನೇ ಮಾಡೋವಂಥ ರೆಮಿಡೀಸ್, ಪರಿಹಾರ ಏನಾರಾಗಿರ್ಬೋದು, ಅಥವಾ ಹೊಸದಾಗಿ ನಾವೇನೇ ಮಾಡ್ತಾ ಅಂದ್ರೂ ನಂಬಿಕೆ ಅನ್ನೋದು ತುಂಬ ಮುಖ್ಯ, ಆಯಿತಾ. ಹಳೆದೇನೋ ರಿಸಲ್ಟ್ ಕೊಟ್ಟಿರುತ್ತೆ, ಇದನ್ನು ಫಾಲೋ ಮಾಡೋಣ ಅಂತ ಕೆಲವರು ಮಾಡ್ತಾರೆ. ಕೆಲವರು ಅರ್ಧ ನಂಬಿಕೆಯಲ್ಲಿ ಮಾಡ್ತಾರೆ. ಕೆಲವರು ನಂಬಿಕೆನೇ ಇರಲ್ಲ, ಆಯಿತು ಮಾಡೋಣ ಅಂತಲೂ ಮಾಡ್ತಾರೆ. ಪ್ರಾಪರ್ ಸಿಸ್ಟಮಲ್ಲಿ ಮಾಡ್ತಂದ್ರೆ ರಿಸಲ್ಟ್ ಯಾವಾಗಲೂ ಬರುತ್ತೆ. ರಿಸಲ್ಟ್ ಬಂದಮೇಲೆ ಕೂಡ ನಂಬ್ತಾರೆ, ಆಯಿತಾ. ಇನ್ನು ನಾವು ಸ್ವಲ್ಪ ಕಲ್ತಿದ್ದೀವಿ ಅಂತಂದರೆ ಯಾವ ಟೈಮಲ್ಲಿ ಏನು ಮಾಡ್ತಾರೆ ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಬಟ್ ನೀವು ಹೀಲರ್ ಆಗಿ, ಟೀಚರ್ ಆಗಿ ನಿಮಗೆ ಬೇಕಾಗಿರೋಂಥದ್ದು ಏನಂತಂದರೆ ಬಿಲೀಫ್. ಏನೋ ಒಂದು ಆಸೆ ಇರುತ್ತೆ, ಏನೋ ಒಂದು ಆಸೆ ಪಡ್ತಾ ಇರ್ತೀವಿ, ಅದು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇರಬೇಕು. ಬುದ್ಧಿ ಹೇಳ್ತಾ ಇರ್ತೀವಿ, ಮಿಮಿಕ್ ಮಾಡ್ತೀವಿ, ಮೋಟಿವೇಟ್ ಮಾಡ್ತಾ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ಹೇಳ್ತೀವಿ. ಇಂಡೈರೆಕ್ಟ್ಲಿ ಎಲ್ಲರೂ ಕೂಡ ಅಷ್ಟೊಂದು ಕೇಪಬಲ್ ಇರಲ್ಲ, ಆಯಿತಾ. ಇಂಡಿವಿಜುವಲ್ ಆಗಿ ನೀವು ಸಿಂಗಲ್ ಆಗಿ ನೀವು ಮೋಸ್ಟ್ಲಿ ಹ್ಯಾಂಡಲ್ ಮಾಡಬಹುದು. ಬಟ್ ಸುಮಾರು ಜನಕ್ಕೆ ಏನಾಗುತ್ತೆ ಅಂದರೆ ನಂಬಿಕೆ ಇರಲ್ಲ. ಅವ್ರು ಅಂದ್ಕೊಂಡಿದ್ದ ಆಸೆಗಳು ಈಡೇರಿಸ್ತೀವಿ, ಬದುಕ್ತೀವಿ, ಚೆನ್ನಾಗಿರ್ತೀವಿ, ನಮಗೂ ಕೂಡ ಅದು ರಿಸಲ್ಟ್ ಕೊಡುತ್ತೆ ಅಂತ ಇರಲ್ಲ. ಏನಕ್ಕೆ ಅಂದರೆ ಅದನ್ನು ಸೆಲ್ಫ್ ಡೌಟ್ ಅಂತ ಹೇಳ್ತೀವಿ. ಸೆಲ್ಫ್ ಡೌಟ್ ಅಂತಂದರೆ ಏನಂದರೆ, ಯಾವ ರೀತಿ ನಂಬಿಕೆನ ನಾವೇ ಫೋರ್ಸ್ ಮಾಡಿ ಬರೆಸ್ತೀವಿ, ಅದನ್ನು ಆಟೋಮೆಟಿಕ್ಕಾಗಿ ನಮ್ಮ ಬುದ್ಧಿವಂತಿಕೆ, ನಮಗೆ ಇಷ್ಟು ದಿನ ಆಗಿರೋಂಥ ಒಂದು ಅನುಭವ ಏನಿದೆ, ಇಷ್ಟು ದಿನ ನಮಗೆ ಜೀವನ ಏನು ಕಲಿಸಿದೆ, ಅದೇನು ಮಾಡುತ್ತೆ, ಕ್ವಶ್ಚನ್ ಮಾಡಿಸುತ್ತೆ.
ಕೆಟ್ಟ ಕೆಲಸಗಳು ಎಷ್ಟೊಂದು ಲಾಸ್ ಮಾಡ್ಕೋತೀವಿ, ದುಡ್ಡು ಕಾಸು ಕಳ್ಕೊತೀವಿ, ಜನಗಳನ್ನ ನಂಬ್ತೀವಿ, ಜನಗಳಿಂದ ಮೋಸ ಆಗ್ತೀವಿ. ಆ ಟೈಮಲ್ಲಿ ನಾವು ಕ್ವಶನ್ನೇ ಮಾಡಲ್ಲ. ಬಟ್ ಯಾವುದು ಒಳ್ಳೇದು ಅಂತ ಬರುತ್ತೆ ಯಾವಾಗಲೂ ಕೂಡ ಕ್ವಶನ್ ಮಾಡುತ್ತದು, ಆಗಲಿಲ್ಲ ಅಂದರೆ ಅಂತ. ಈ ವಿಷಯಗಳ ಮೇಲೆ ನೀವು ಕೆಲಸ ಮಾಡಿ. ಏನಕ್ಕೆಂದರೆ ಯಾವುದು ನಮಗೆ ಉಲ್ಟಾ ಕ್ವಶನ್ ಮಾಡಿಸೋದೆ 100% ಅದು ವರ್ಕ್ ಮಾಡೇ ಮಾಡುತ್ತೆ. ನನಗನ್ನಿಸ್ತು ಇದು ಮಾಡಬಾರ್ದಾಗಿತ್ತು ಅಂತ, ನನಗನ್ನಿಸ್ತು ಇವ್ರು ಸರಿ ಇಲ್ಲ ಅಂತ. ನೀವು ಹಂಗೆ ಯಾವಾಗ ಹತ್ರ ಹೇಳಿರ್ತೀರ ಅದು ಯಾವಾಗಲೂ ನಿಜ ಆಗಿರುತ್ತೆ. ಎಲ್ಲರಿಗೂ ಆ ಥರ ಬರಲ್ಲ, ಎಲ್ರಿಗೂ ಆ ಥರ ಇದಾಗಲ್ಲ. ಸೊ ನೀವೇನಂತಂದರೆ ಹ್ಯೂಮನ್ ಇಮೋಷನ್ ಅಥವಾ ಏನಿದು ಒಳಗಾಗ್ತಾ ಇದೆಯಲ್ಲ, ನಿಮ್ಗೆ ಅನ್ನಿಸ್ತು, ಯಾರು ಹೇಳಿದ್ರು, ಎಲ್ಲಿಂದನೋ ಒಂದು ವಾಯ್ಸ್ ಬಂತು, ಆಯಿತಾ, ನೀವು ಹೇಳಿದ್ರಿ ನಂಬಬೇಕಿದನ್ನು ಅಂತ. ಅದನ್ನು ಯಾವುದೋ ಒಂದು ಏನೋ ಒಂದು ಶಕ್ತಿ ನಮ್ಮ ಬಾಡಿಲಿರುವಂಥದ್ದು ಕೇಳ್ತು. ಈ ಟಾಪಿಕ್ಗಳು ಮಾತಾಡಿದಾಗ ಏನಾಗುತ್ತೆ ಅಂದರೆ ಬೇಜಾರಾಗ್ಬಿಡುತ್ತೆ. ಬಟ್ ನಿಧಾನಕ್ಕೆ ಯೋಚನೆ ಮಾಡಿ, ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡಿ. ಏನಕ್ಕೆ ನೀವು ಇನ್ನೊಂದು ಜನಕ್ಕೆ ಇನ್ನೊಬ್ಬರ ಜೀವನನ ಬದಲಾಯಿಸೋ ಒಂದು ಸ್ಟೇಜಲ್ಲಿ ನಿಂತಿದ್ದೀರಾ. ಸೊ ನೀವು ದಯವಿಟ್ಟು ಡೀಟೇಲ್ ಆಗಿ, ಆಯಿತಾ, ತುಂಬ ಬ್ಲ್ಯಾಂಕಾಗಿ ಯೋಚನೆ ಮಾಡಬೇಡಿ. ನೀವು ಆಸೆ ಪಡೋದೇ ತಪ್ಪಲ್ಲ. ಉದಾಹರಣೆಗೆ ಆಸ್ಟ್ರಾಲಜಿ ಅಥವಾ ನ್ಯೂಮರಾಲಜಿಲಿ ನಿಮಗೆ ಪ್ರತಿ ತಿಂಗಳು 1000, 10,000, ಪ್ರತಿ ತಿಂಗಳು 1 ಲಕ್ಷ 2 ಲಕ್ಷ ಅರ್ನ್ ಮಾಡಬೇಕು ಅಂತ ಇತ್ತು ಅಂತಂದರೆ ಅದನ್ನು ನೀವು ಇಷ್ಟಪಡಬೇಕು, ಅದನ್ನು ನೀವು ನಂಬಬೇಕು. ದುಡ್ಡನ್ನು ಅರ್ನ್ ಮಾಡೋದೇ ತಪ್ಪು ಅಂತ ನಾನು ಎಲ್ಲೂ ಹೇಳಿಲ್ಲ, ಆಯಿತಾ. ಬಟ್ ಈ ರೀತಿಯಲ್ಲಿ ನನಗೆ ಇಷ್ಟ ಇಲ್ಲ ಅಂತ. ಸೊ ನಿಮ್ಗೆ ಅದು ಇಷ್ಟ ಆಗಿರ್ಬೋದು, ನೀವು ಕೂಡ ಆಸೆ ಪಡದೇ ಇರಬಹುದು. ಬಟ್ ನಿಮ್ಗೆ ಅದೇ ಆಸೆ ಇತ್ತು ಅಂತಂದರೆ ನೀವು ಅದೇ ರೀತಿ ವರ್ಕ್ ಮಾಡಬೇಕು. ಏನಕ್ಕೆ ನಿಮ್ಮ ಆಸೆಗಳು, ನಿಮ್ಮ ಒಂದು ಟೇಸ್ಟ್ ತುಂಬ ಡಿಫ್ರೆಂಟ್ ಇರುತ್ತೆ. ಏನಕ್ಕೆ ಕೇಳ್ತಿದ್ದೀನಿ ಅಂದರೆ ಮೆಜಾರಿಟಿ ಜನಗಳಿಗೆ ಅನ್ಸೋದೇ ಇದು, ಅಷ್ಟೊಂದೆಲ್ಲ ಕಷ್ಟಪಡಬೇಕು, ಇವ್ರು ಆರಾಮಾಗಿಲ್ಲ ಕೂತ್ಕೊಂಡು ದುಡ್ಡು ಮಾಡ್ಕೊಬಿಟ್ರು, ಆ ಥರ ಬರುತ್ತೆ. ಯಾರು ಸರ್ವ್ ಮಾಡಬೇಕು ಅಂತ ಇರ್ತೀರ, ನಿಮ್ಮ ಆಸೆನೇ ನಾನು ಜನಗಳಿಗೆ ಸಹಾಯ ಮಾಡಬೇಕು, ಅಥವಾ ನಿಮ್ಮ ಆಸೆನೇ ನಮಗೆ ಎಷ್ಟಾಗೋದು ಜನಗಳನ್ನ ಟಚ್ ಮಾಡೋಣ ಅಂತ ಅವರೇನು ಮಾಡ್ತೀರಾ, ಆಬ್ವಿಯಸ್ಲಿ ಆ ದುಡ್ಡು ಮೇಲೆ ನಂಬಿಕೆ ಇರಲ್ಲ. ನಿಮ್ಮ ಆಸೆ ಏನಿರುತ್ತೆ ಅಂದರೆ ಎಷ್ಟು ಜನ ಆಗುತ್ತೆ ಅಷ್ಟು ಜನಕ್ಕೆ ರೀಚ್ ಆಗಬೇಕು ಅಂತ. ಸೊ ನೀವು ಹೇಳೋ ಎಲ್ಲನೂ ನಿಜ ಆಗಬೇಕು ಅಂತಿಲ್ಲ. ಏನಕ್ಕೆ ಅಂದರೆ ನಾವು ಬರೀ ದಾರಿ ಹೇಳಿರ್ತೀವಿ, ನಡಿಬೇಕಾಗಿರೋರು ಅವರು. ಬೆಟ್ಟಕ್ಕೆ ಯಾವ ಥರ ಹೋಗೋದು, ದೇವರೆಲ್ಲಿದೆ ಅಂದರೆ ನಾವು ಬೆಟ್ಟದ ಮೇಲೆ ತೋರಿಸ್ತೀವಿ, ಬೆಟ್ಟ ಹತ್ತಬೇಕಾಗಿರೋರು ಅವರು. ಸೊ ಆ ಟೈಮಲ್ಲಿ ಅವ್ರು ಕೆಲಸ ಮಾಡಲ್ಲ. ಅವ್ರಿಗೆ ನೀವು ಈ ಬಿಲೀಫ್ಸ್ ಅಂದರೆ ನಂಬಿಕೆ ಏನಿದೆ ಅದನ್ನು ಕೊಡಬೇಕು, ಚಾಲೆಂಜ್ ಮಾಡಬೇಕು. ಮತ್ತು ಬಿಲೀಫ್ ಸಿಸ್ಟಮ್ ಅಂತ ಹೇಳ್ತೀವಿ, ಇಂಡೈರೆಕ್ಟಾಗಿ ನಾವು ವ್ಯಕ್ತಿನ ಒಂದು ನಂಬಿ ಅವರು ಬದುಕೋ ರೀತಿ ಮಾಡಬಹುದು, ಅದ್ರ ಮೇಲೆ ಕೆಲಸ ಮಾಡಬೇಕು. ಸೊ ನಮ್ಮ ಜವಾಬ್ದಾರಿ ಬರೀ ಒಂದು ರೆಮಿಡೀಸ್ ಕೊಟ್ವಿ, ಇನ್ನೊಂದು ಕೊಟ್ವಿ ಅಂತಲ್ಲ, ಬಿಲೀಫ್ ಅನ್ನೋದೇನಿದೆ ಅದ್ರ ಮೇಲೆ ಮಾಡಬೇಕು. ಆದರೆ ಈ 2 ಸ್ಟ್ರೆಂತ್ ಅಂತ ಏನಿದೆ, ಈ 2 ಪದಗಳೇನಿದೆ, ಇದು ಬಂದು ನಿಮಗೆ ಅಲ್ಟಿಮೇಟ್ ಆಗಿ, ಸೊ ನಿಮ್ಮ ಯಾರೇ ಆಗಲಿ, ಎಂಥ ವ್ಯಕ್ತಿನೇ ಆಗಲಿ, ಯಾರ ಮೇಲೂ ಏನು ಇಲ್ಲದೇನೆ ಎನಿ ಟೈಮ್ ವರ್ಕ್ ಆಗುವಂಥ ನಾನೇನಾದ್ರು ಹೇಳಿದ್ರೆ ನಿಮ್ಮ ಪ್ರಕಾರ ಸಕ್ಸಸ್ಫುಲ್ ಆಗೋಕ್ಕೆ ಏನು ಬೇಕು ಅಂತಂದರೆ ಈ 2 ವರ್ಡ್ನ ಹೇಳೋದು, ಲವ್ ಆ್ಯಂಡ್ ಬಿಲೀವ್. ನಿಮ್ಗೇನು ಬೇಕು ಅದನ್ನು ಆಸೆ ಪಡಬೇಕು, ಅದನ್ನು ನಂಬಬೇಕು. ಆಸೆ ಯಾವ ರೀತಿ ಇರಬೇಕು ಅಂದರೆ ತುಂಬ ಪ್ರಾಂಪ್ಟ್ ಆಗಿರಬೇಕಾಯ್ತು. ಆಸೆ ಪಡ್ತಿದ್ದೀರಾ ಅಂದರೆ ನಿಮ್ಗೆ ಡಿಟೇಲ್ ಆಗಿರಬೇಕು. ಅದು ಏನು ಆಸೆ ಪಡ್ತಿದ್ದೀರಾ, ಅದು ಯಾವ ಥರ ಇರಬೇಕು, ಅದಾದರೆ ಏನಾಗುತ್ತೆ, ಅದರಿಂದ ನೀವೇನು ಮಾಡ್ತೀರಾ, ಸೊ ಏನು ಅಚೀವ್ ಮಾಡಬೇಕಂತಿದ್ರಿಂದ ಆದಾಗ ನಿಮ್ಮ ಒಂದು ಆಸೆ ಏನು, ಆಕಾಂಕ್ಷೆ ಏನು, ಪ್ರತಿಯೊಂದು ಕ್ಲಿಯರ್ ಆಗಿರಬೇಕು. ಏನಕ್ಕೆ ಎಷ್ಟು ಇನ್ಫಾರ್ಮೇಷನ್ ಕೊಡ್ತೀವಿ ಅಷ್ಟು ನಮ್ಮ ಒಳಗಿರೋಂಥ, ಸೊ ಪ್ರತಿ ದೇವರು ನಮ್ಮಲ್ಲೇ ಇದೆ. ನಾವು ಯಾವಾಗಲೂ ಅಷ್ಟು ಎದುರುಡವರನ್ನೇ ಪರಮಾತ್ಮ ಅಂತ ಹೇಳ್ತೀವಿ. ನಮ್ಮಲ್ಲಿರುವಂಥ ಬ್ರಹ್ಮ ಏನಿದೆ, ಬ್ರಹ್ಮ ಟ್ರಿಗರ್ ಆಗ್ತಾನೆ. ಸೊ ನಮ್ಮ ಹಣೆ ಬರ ನಾವೇ ಬರೀತೀವಿ. ಇನ್ಫಾರ್ಮೇಷನ್ ಕೊಡಿ, ಇನ್ಫಾರ್ಮೇಷನ್ ಹೇಳಿ. ನಾನು ಅನ್ನೋದೇನೂ ಇಲ್ಲ, ನಾನು ಬಂದು ದೇವ್ರಿಗೆ ಕೆಲಸ ಹೇಳ್ತಿದ್ದೀನ ಅಥವಾ ದೇವ್ರು ಹೇಳಿದ ಕೆಲಸ ನಾನು ಮಾಡಬೇಕಾ, ಇದರ ಕನ್ಫ್ಯೂಸ್ ಆಗಿ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ಸಬ್ಜೆಕ್ಟ್ ರೀತಿ ತೊಗೊಳ್ಳಲ್ಲ, ಹೇಳ್ಕೊಟ್ಟಿದ್ದನ್ನು ಕಲಿತಾ ಹೋಗಲ್ಲ, ಕಲ್ತಿರೋದನ್ನ ಫಾಲೋ ಮಾಡಲ್ಲ, ಆಯಿತಾ. ನಾನು ಸಿಗೋಕ್ಕೂ ಮುಂಚೆ ನಿಮ್ಮ ಜೀವನ ಯಾವ ಥರ ಇತ್ತು, ಸಿಕ್ಕಿದ ಮೇಲೆ ಕೆಲವು ಇನ್ಫಾರ್ಮೇಷನ್ ಬಂತು, ಅಥವಾ ಆಟೋಮೆಟಿಕ್ಕಾಗಿ ಮ್ಯಾಜಿಕ್ ಆಗಿಬಿಡಲ್ಲ, ಆಯಿತಾ. ಅದು ನಾನು ನಿಮಗೆ ಒಂದು ಕಲಿಸೋ ದಾರಿಲಿದ್ದೀನಿ. ಅದನ್ನು ಕ್ರಿಯೇಟ್ ಮಾಡೋದು ನಿಮ್ಮ ಕೆಪಾಸಿಟಿ, ಕ್ರಿಯೇಟ್ ಮಾಡೋದು ನಿಮ್ಮ ಒಂದು ಜವಾಬ್ದಾರಿ. ನಿಮಗೇನು ಆಸೆ ಪಟ್ಟಿದ್ದಕ್ಕೆ ದಾರಿ ಕೊಟ್ಟಿದ್ದೀನಿ, ಆದರೆ ಆ ಜರ್ನಿ ಏನಿದೆ ಅದು ನಿಮ್ಮದು. ಅದರಲ್ಲಿ ನಾನು ಜೊತೆಯಲ್ಲಿದ್ದೀನಿ, ಪದೇ ಗೈಡ್ ಮಾಡ್ತಿದ್ದೀನಿ. ಏನಕ್ಕೆಂದರೆ ಎಲ್ಲೋ ಒಂದು ಕಡೆ ಕಳೆದು ಹೋಗ್ತೀವಿ, ನಾನು ಕೂಡ ಕಳೆದು ಹೋಗಿದ್ದೆ. ಸೇಮ್ ಮಿಸ್ಟೇಕ್ ನಿಮ್ಮ ಮೇಲೆ ಆಗಬಾರ್ದು ಅಂತ ಕೆಲವು ಥರ ವಿಷಯಗಳಿದೆ, ಅವಶ್ಯಕತೆನೇ ಇಲ್ಲ, ಆಯಿತಾ. ಇದು ಥರ ಪ್ರವಚತನಾದ್ರೂ ಆಗ್ಬಿಡುತ್ತೆ. ಮಾತಾಡಿದ್ವಿ, ಏನೋ ಹೇಳಿದ್ವಿ, ಸುಮ್ಮನೆ ಬೇಡದಾರ ಮಾತ್ಕೊಳ್ಳೋದ್ವಿ, ಆ ಥರ. ಬಟ್ ಅವಶ್ಯಕತೆ ಇದೆ. ಎಷ್ಟೊಂದು ಜನ ನಾನು ತುಂಬ ಮೇಲೆ ನೋಡ್ತಾ ಇದ್ದೀರಾ, ಅವಶ್ಯಕತೆ ಇದೆ. ಸೊ ಕೈ ಬಿಟ್ಬಿಟ್ರಿ ಆ ಥರ ಆಗೋದು ಬೇಡ. ಎಲ್ಲರ ಥರ ಕನೆಕ್ಟ್ ಆಗಿರಬೇಕು ಅನ್ನೋದು ಆಸೆ ಇದೆ. ಬೇಜಾರಾದಾಗ ನಾನು ಒಂದಷ್ಟು ಇನ್ಫಾರ್ಮೇಷನ್ ಇರೋವಂಥದ್ದು, ಮತ್ತು ಯೂಸ್ಫುಲ್ ಇರೋವಂಥದ್ದು, ಮತ್ತು ಸಮಾಧಾನ ಆಗುವಂಥದ್ದು, ಮತ್ತು ನಿಮಗೆ ಒಂದು ಫೋಕಸ್ ಕೊಡೋವಂಥ ಕೆಲವು ವೀಡಿಯೋಸ್ಗಳು ಮಾಡೋಕ್ಕೆ ಒಂದು ಅಟೆಂಪ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಸ್ಗಳನ್ನ ಅವಾಗವಾಗ ನೋಡ್ತಾ ಇರಿ, ರಿಪೀಟ್ ಮಾಡಿ, ನೆನ್ಪಿಟ್ಕೊಳ್ಳಿ. ಬಿಲೀಫ್ ಮೇಲೆ ಪದೇ ಮಾತಾಡ್ತೀನಿ, ಲವ್ ಬಗ್ಗೆ ಪದೇ ಮಾತಾಡ್ತೀನಿ. ಇದೆರಡನ್ನ ನಾವು ಟ್ರಿಗರ್ ಮಾಡಿದ್ವಿ ಅಂದರೆ ಅದಾದಮೇಲೆ ಯಾವುದೇ ಕೆಲಸ ಮಾಡಬೇಕಂದ್ರೆ ನೀವು ಗ್ರೇಟ್ಫುಲ್ ಆಗಿರಬೇಕು ಅಂದರೆ ಅದನ್ನು ಇಷ್ಟಪಡಬೇಕು ನೀವು, ಆಯಿತಾ. ನೀವು ಒಂದು ಆಸ್ಟ್ರಾಲಜರ್ ಆಗಬೇಕಂದ್ರೆ ಅದನ್ನು ಇಷ್ಟಪಡಬೇಕು. ನೀವು ರೇಖಿ ಹೀಲರ್ ಆಗಬೇಕಂದ್ರೆ ರೇಖಿ ಅನ್ನೋದನ್ನು ನೀವು ಇಷ್ಟಪಡಬೇಕು. ಅದು ಇಷ್ಟನೇ ಆಗಲಿಲ್ಲ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ. ಫಸ್ಟ್ ಮೂಮೆಂಟಲ್ಲಿ ನಿಮ್ಗೆ ಇಷ್ಟ ಇದೆಯಾ, ಇಷ್ಟ ಇಲ್ಲ ಅಂದರೆ ವ್ಯಕ್ತಿ ಆಗಲಿ ಪರಿಸ್ಥಿತಿ ಆಗಲಿ ಯಾವುದೂ ಕೂಡ ಬದಲಾಗಲ್ಲ.
ಹಾಗಾಗಿ ಯಾರನ್ನು ಫೋರ್ಸ್ ಮಾಡೋದು ಬೇಡ, ಯಾರನ್ನು ಕಲಿಸೋದು ಬೇಡ, ಯಾರಿಗೂ ಇದು ಮಾಡೋದು ಬೇಡ. ನನಗೇನು ಬೇಕು ನಾನೇನು ಮಾಡ್ತೀನಿ, ನನಗೆ ಏನು ಇಷ್ಟ ಈ ಕ್ವಶನ್ ಕೇಳ್ಕೊಳ್ಳಿ, ಆನ್ಸರ್ಸ್ಗಳು ಬರುತ್ತೆ. ಒಂದು ಪೆನ್ನು ಪೇಪರ್ ಹಿಡ್ಕೊಳ್ಳಿ, ನಿಮ್ಗೆ ಯಾವ ಟೈಮ್ ಸೂಟೇಬಲ್ ಅನಿಸುತ್ತೆ. ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು, ಇಲ್ಲ ಲೇಟ್ ನೈಟ್ ಮಾಡಿದ್ರು ಒಳ್ಳೆಯದು. ಲೇಟ್ ನೈಟ್ ಏನಾಗುತ್ತೆ ಅಂದರೆ ಬೆಳಗಿಂದ ರಾತ್ರಿವರೆಗೂ ಎಚ್ಚರಾಗಿರ್ತೀವಲ್ಲ, ಏನೋ ಒಂದೆರಡು ಬೇಡದಿರೋ ವಿಷಯಗಳಾಗಿರುತ್ತೆ. ಸೊ ಮನಸ್ಸಿರಲ್ಲ, ಸ್ಟ್ರೆಸ್ ಆಗಿರ್ತೀವಿ, ನಿದ್ದೆ ಬರುತ್ತೆ, ಬಿಡು ನಾಳೆ ಮಾಡೋಣ ಅಂತ. ಏನಕ್ಕೆ ಯಾವಾಗಲೂ ಅಷ್ಟೇ ಮನಸ್ಸಿಗೆ ಕೆಲಸ ಕೊಡಿ, ಅದೇನು ಮಾಡುತ್ತೆ ರಿಲ್ಯಾಕ್ಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಬೇಡ ನಾ ಕೆಲಸ ಮಾಡಲ್ಲ ಅಂತ. ಅಂದರೆ ಸಣ್ಣ ಮಗು ಜೊತೆ ವರ್ಕ್ ಮಾಡ್ತೀವಲ್ಲ ಅದೇ ರೀತಿ ಕೆಲಸ ಮಾಡಬೇಕು, ಆಯಿತಾ. ನಮ್ಮ ಮನಸ್ಸೇನಿದೆ ಒಂದು ಮಗು ರೀತಿಯೇ ಬೆಳೆಸಬೇಕು, ಚಿಕ್ಕರಿಂದ ದೊಡ್ಡದರ ಥರ. ನಾವು ಇವಾಗ ಬುದ್ಧಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಆ ಬುದ್ಧಿ ಹೇಳ್ತಾ ಬೆಳೀತಾ ಅದು ಕೂಡ ಒಳ್ಳೊಳ್ಳೆ ನಿರ್ಧಾರಗಳು ತಗೊಳ್ಳುತ್ತೆ. ಸೊ ನಮ್ಮ ಜೊತೇಲಿ ಯಾವಾಗಲೂ ಕೆಲಸ ಮಾಡೋದನ್ನು ಕಂಟ್ರೋಲ್ ಮಾಡೋಕ್ಕೆ ಎಷ್ಟೊಂದು ದೇವ್ರುಗಳ ಕೈಲೇ ಆಗಿಲ್ಲ, ಆದರೆ ಅದರ ಜೊತೇಲಿ ವರ್ಕ್ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ಯಾವ ರೀತಿ ಕೆಲಸ ಮಾಡಬೇಕು, ಅದನ್ನು ಯಾವ ರೀತಿ ಟ್ರೈನ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಸ್ಟೆಪ್ಸ್ಗಳು ತುಂಬ ಚೆನ್ನಾಗಿದೆ, ಕೆಲವು ತುಂಬ ಈಸಿ ಇದೆ. ಸೊ ಸಾವಿರಾರು ಬುಕ್ಸ್ ಓದಿ ಸಾವಿರಾರು ಬುಕ್ಸ್ನ ಕಾಪಿ ಪೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ. ಎಲ್ಲ ಕಡೆ ಒಂದಷ್ಟು ಪಾಯಿಂಟ್ಗಳು ತೊಗೊಂಡು ಹೇಳ್ತಾ ಇದ್ದೀನಿ. ಮುಂದೆ ಏನು ಮಾಡೋಣ ಅಂದರೆ ಇದ್ರ ಮೇಲೇ ವೀಡಿಯೋಸ್ಗಳು ಮಾಡ್ತಾ ಹೋಗ್ತೀನಿ. ಕನ್ಫ್ಯೂಷನ್ ಇತ್ತು, ಡೌಟ್ ಇತ್ತು, ಇಷ್ಟ ಆಯಿತು, ಏನೇ ಇದ್ರೂ ಕೂಡ ಮೆಸೇಜ್ ಮಾಡಿ ಕೇಳ್ಕೊಳ್ಳಿ. ಇದ್ರ ವಿಷಯದಲ್ಲಿ ಏನಾದ್ರು ಪದೇ ಮಾತಾಡ್ಬೇಕಂದ್ರೆ ಹೇಳಿ. ಏನಕ್ಕಂದರೆ ಇದು ಎಷ್ಟು ಸಲ ಮಾತಾಡ್ತೀವಿ ಅಷ್ಟು ಜಾಸ್ತಿ ವಿಷಯಗಳೇ ಸಿಗುತ್ತೆ ಹೊರತು ಇದ್ರ ಮೇಲೆ ಮಾತಾಡಿ ನಿಲ್ಸೋಕ್ಕೆ ಆಗಲ್ಲ. ನೀವೆಷ್ಟು ಮಾತಾಡಿದ್ರು ಅಷ್ಟೇ, ಇಬ್ಬರು ಮಾತಾಡಿದ್ರೆ ಒಂದಷ್ಟು ಮಾತಾಡ್ತೀವಿ, 3 ಜನ ಮಾತಾಡಿದ್ರೆ ಇನ್ನೂ ಜಾಸ್ತಿ ಮಾತಾಡ್ತೀವಿ. ಏನಕ್ಕೆಂದರೆ ಈ 2 ಪದಗಳೇನಿದೆ ಇದನ್ನು ಒಂದು ಕ್ಲಾಸು 10 ನಿಮಿಷ, ಅರ್ಧ ಗಂಟೆ, ಒಂದಿನ, ಲೈಫ್ ಲಾಂಗ್ ಮಾತಾಡೋದ್ರು ಕೂಡ ಮುಗಿಯಲ್ಲ ಅಂತ ಒಂದು ಟಾಪಿಕ್ಗಳಿದು. ಸೊ ಇನ್ವಾಲ್ವ್ ಮಾಡಿಕೊಂಡು ಡಿಸ್ಕಸ್ ಮಾಡೋಣ, ಆಯಿತಾ. ಯಾವತ್ತೂ ಅಷ್ಟೇ ನೆನ್ಪಿಟ್ಕೊಳ್ಳಿ, ಏನೇ ಒಂದು ಆಸೆ ಇದ್ರೂ ಕೂಡ ಆಸೆ ಪಡಿ. ಆಸೆ ಇಲ್ಲ ಅಂತಂದರೆ ಮನುಷ್ಯನಿಗೆ ಜೀವನದಲ್ಲಿ ಇಂಟ್ರೆಸ್ಟ್ ಇರಲ್ಲ. ಆಸೆ ಪಡ್ತಿರೋದು ಆಗದೇ ಇದ್ದಾಗ ಅದನ್ನು ಆಗೋ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ನಾವೇ ಇಷ್ಟಪಡಬೇಕು. ಆವಾಗ ಮಾತ್ರ ನಾವು ಪರಿಹಾರಗಳು, ಪೂಜೆ, ಪುರಸ್ಕಾರ ಎಲ್ಲನೂ ಮಾಡೋಕ್ಕಾಗೋದು. ಅದು ಬಿಟ್ಟು ಕೆಲವ್ರು ಏನು ಮಾಡ್ತೀವಿ, ನಂಬಿಕೆ ಈಸಿ, ನಂಬ್ತಾರೆ. ದೇವರಿದೆಯಾ ಅಂದರೆ ದೇವರಿದೆ ಅಂತ ನಂಬ್ತಾರೆ, ಮುಗೀತು. ಕೆಲವ್ರಿಗೆ ಏನಾಗುತ್ತೆ, ನನ್ನ ಜೀವನ ನಾನೇ ಬಿಲ್ಡ್ ಮಾಡಬೇಕಂದ್ರೆ ನಾನು ದೇವ್ರನ್ನ ಇಷ್ಟಪಡ್ತೀನಿ. ಎರಡೂ ದಾರಿಗಳು ತುಂಬ ಡಿಫ್ರೆಂಟು, ಎರಡರದ್ದು ರಿಸಲ್ಟ್ಗಳು ತುಂಬ ಡಿಫ್ರೆಂಟು. ಒಂದು ಮೆಚುರಿಟಿ ತೋರಿಸುತ್ತೆ, ಒಂದು ನಿಮ್ಮ ಫೀಲಿಂಗ್ಸ್ನ ತೋರಿಸುತ್ತೆ. ಅಂದರೆ ನಂಬಿಕೆ ಬಂದು ಫೀಲಿಂಗ್ಸು, ಲವ್ ಬಂದು ಮೆಚುರಿಟಿ. ಅಲ್ಲಿ ನೀವು ಬ್ರೈನ್ನ ಇನ್ವಾಲ್ವ್ ಮಾಡ್ತೀರಾ, ನಿಮ್ಮ ಯೋಚನೆಗಳನ್ನ ಇನ್ವಾಲ್ವ್ ಮಾಡ್ತೀರಾ. ನಂಬಿಕೆ ಅಂತ ಬಂದಾಗ ಸ್ಟಾಪ್, ಇದಿದೆ ಅಂತಂದರೆ ಇದೆ ಅಷ್ಟೇ, ಇಲ್ಲ ಅಂತ ಕ್ವಶನ್ ಮಾರ್ಕ್ ಬರಲ್ಲ. ಅದಿಲ್ಲ ಅಂತಂದರೆ ಇದೆ ಅನ್ನೋದನ್ನು ನೀವು ನಂಬಲ್ಲ. ಸೊ ನನ್ನ ಬಗ್ಗೆ ಜನ ಯಾರು ಇಷ್ಟಪಡ್ತಾರೆ ಅವ್ರು ಬೇಕು, ನಂಬೋರಿಗಿಂತ ಜಾಸ್ತಿ. ಏನಿಗಾರು ಇಷ್ಟಪಡೋರೆ ಯಾವತ್ತೂ ಕ್ವಶನ್ಗಳು ಮಾಡೋದು, ಇಷ್ಟಪಡೋರೆ ನಮ್ಮನ್ನು ಫ್ರೀ ತೊಗೊಳ್ಳೋದು, ಇಷ್ಟಪಡೋರೆ ಯಾವತ್ತಿಗೂ ತುಂಬ ಡೀಪಾಗಿ ಹೋಗೋದು. ಏನಕ್ಕಂದರೆ ಲವ್ ಅಂದರೆ ಅದೇ ಥರ, ಅದಕ್ಕೆ ಲಿಮಿಟ್ ಇಲ್ಲ. ಬಿಲೀಫ್ ಬಂದು ತಕ್ಕ ಮಟ್ಟಿಗೆ ಸ್ಟಾಪ್ ಆಗುತ್ತೆ. ದೇವ್ರು ಇದೆಯಾ ಅಂದರೆ ಇದೆ ಅಂತಂದರೆ ಮುಗೀತು, ಅವ್ನು ಇನ್ನೊಂದ್ಸಲ ಕ್ವಶನ್ ಮಾರ್ಕ್ ಮಾಡಲ್ಲ. ದೇವ್ರು ಇಲ್ವಾ ಅಂದರೆ ಇಲ್ಲ ಅಂತ ಹೇಳಿದ್ರೆ ಮುಗೀತು, ಅವ್ನು ಇದೆ ಅನ್ನೋದು ಕ್ವಶನ್ ಮಾರ್ಕ್ ಮಾಡಲ್ಲ. ಇಷ್ಟಪಡೋನು ಏನು ಮಾಡ್ತಾನೆ, ದೇವ್ರು ಯಾವ ಥರ ಇದೆ, ದೇವ್ರು ಹೆಂಗಿದೆ, ನಿಮ್ಮ ಪ್ರಕಾರ ದೇವ್ರು ಅಂದರೆ ಏನು, ಹೌದಾ ನಂಗೆ ಈ ಥರ ಆಗ್ತದೆ, ಆ ಥರ ಆಗ್ತದೆ. ಏನಕ್ಕೆ ಯಾವಾಗಲೂ ಅಷ್ಟೇ ಲವ್ ಅನ್ನೋದೇ ತುಂಬ ಇಂಪಾರ್ಟೆಂಟ್. ಅದಿತ್ತು ಅಂದರೆ ಜೀವನದಲ್ಲಿ ಯಾವತ್ತೂ ಸಕ್ಸಸ್ಫುಲ್ ಆಗ್ತೀರ. ಇಷ್ಟು ಹೇಳ್ತಾ ತುಂಬ ಲೆಂತಿ ವೀಡಿಯೋಸ್ಗಳಾಗೋದು ಬೇಡ, ಬಟ್ ಅವಶ್ಯಕತೆ ಇದೆ, ಆಯಿತಾ. ಇದನ್ನು ಯೂಸ್ ಮಾಡ್ತಾ ಹೋಗಿ. ಏನಕ್ಕೆ ಅಂದರೆ ಎಲ್ಲೋ ಒಂದು ಕಡೆ ಒಂದು ಅಡ್ವೈಸ್ ಮಾಡೋ ರೀತಿಯಲ್ಲಿ ಅಥವಾ ಒಂದು ಮೆಂಟರ್ ರೀತಿಯಲ್ಲಿ ನನ್ನ ಜವಾಬ್ದಾರಿನ ಕಳ್ಕೋಬೇಕು. ನಂದು ಕೆಲವು ಜವಾಬ್ದಾರಿಗಳು ಇದೆ, ಏನು ಡಿವೈನ್ ಅಂತ ಹೇಳ್ತೀವಿ. ಅದ್ರದ್ದು ತುಂಬ ಒಂದು ಸಿಲ್ಲಿ ಥರ ಅನ್ನಿಸ್ತಿತ್ತು ನನಗೆ ಇದು ಮಾತಾಡ್ಬೇಕಾದ್ರೆ. ಏನಕ್ಕೆ ಟು ಬಿ ಫ್ರ್ಯಾಂಕಿ ಲವ್ ಅಂತ ಹೇಳ್ತೀನಿ, ನನಗೆ ಇದು ಇಷ್ಟ ಇರಲಿಲ್ಲ, ಆಯಿತಾ. ಬಟ್ ಮಾತಾಡ್ಬೇಕಾದ್ರೆ ಕೆಲವು ಸಲ ಅನ್ನಿಸ್ತು, ನಾನು ಅಂದ್ಕೊಂಡೆ ಜಸ್ಟ್ ಒಂದು ನಾಲೆಡ್ಜಿಂದ ನೀವೆಲ್ಲರೂ ಕಲಿತೀರಾ, ಎಲ್ಲರೂ ಇದಾಗ್ತಾರೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಈ ಪದಗಳು, ಈ ಒಂದು ಸೈನ್ ಬೋರ್ಡ್ಗಳು, ನೀವು ಹೋಗ್ತಾ ಇರೋ ದಾರಿ ಕರೆಕ್ಟಾಗಿದೆ ಅನ್ನೋದಕ್ಕೆ ಹೆಂಗೆ ಎಷ್ಟೋ ದೂರ ಹೋಗ್ತಾ ಇರ್ತೀವಿ, ಮಧ್ಯೆ ಅದು ಡೈರೆಕ್ಷನ್ ಬೋರ್ಡ್ ಹಾಕಿರ್ತಾರಲ್ಲ, ನಾವು ಹೋಗ್ತಾ ಇರೋ ದಾರಿ ಯಾವುದು ಅಂತ, ಅದನ್ನು ಮಧ್ಯೆ ನೆಡ್ತಾ ಹೋಗಬೇಕಿತ್ತು. ನಾನೇನು ಮಾಡಿದೆ ಅಂದರೆ ಸೀದಾ ನಿಮಗೆ ಡೆಸ್ಟಿನೇಷನ್ ಕೊಟ್ಬಿಟ್ಟಿದ್ದೆ. ಹೋಗ್ತಾರೋ ದಾರಿ ಸರಿ ಇದೆಯಾ ಅಂದರೆ ಯಾರಿಗೂ ಕೇಳೋಕ್ಕೆ ನಿಮಗೆ ದಾರಿ ಇರಲಿಲ್ಲ. ಆ ಥರ ವಿಷಯಗಳಲ್ಲಿ ಇದು ಒಂದು. ಅದಾದಮೇಲೆ ನಾವು ಒಂದು ಸಿಸ್ಟಮ್ ಆಗಿ, ಆಯಿತಾ, ಡಿಸಿಪ್ಲಿನ್ ಕೂಡ ನಾವು ಇಷ್ಟಪಡಬೇಕು, ಕಮಿಟ್ಮೆಂಟ್ ಕೂಡ ನಾವು ಇಷ್ಟಪಟ್ಟೆ ಮಾಡಬೇಕು. ಕಮಿಟ್ಮೆಂಟ್ ಹಠದಲ್ಲೂ ಕೂಡ ಅಚೀವ್ ಮಾಡ್ತಾರೆ, ಇಷ್ಟಪಟ್ಟು ಕೂಡ ಅಚೀವ್ ಮಾಡ್ತಾರೆ. ಸೊ ಕಮಿಟ್ಮೆಂಟ್ ಹಠದಲ್ಲಿ ಮಾಡಿದ್ರೆ ಹಠ ಟೆಂಪ್ರರಿ ಫೀಲಿಂಗ್, ಪ್ರೀತಿ ಏನಿದೆ ಪ್ರೀತಿ ಪರ್ಮನೆಂಟ್. ಈ ಪ್ರೀತಿ ಅನ್ನೋದೇನಿದೆ, ಈ ವರ್ಡ್ ಏನಿದೆ, ಇದ್ರ ಜಾಗ ಯಾರು ತೊಗೊಳಕ್ಕಾಗಲ್ಲ. ಆ ಫೀಲಿಂಗ್ಸ್ ಯಾರಿಗೂ ಬರೋದು ಇಲ್ಲ. ಹಠದಲ್ಲಿ ತಗೊಳ್ಳೋದು ಕಮಿಟ್ಮೆಂಟ್, ಆಯಿತಾ. ಮೆಜಾರಿಟಿ ಟೈಮ್ ನಾವು ಹಠದಲ್ಲಿ ತಗೋತೀವಿ, ಎರಡು ಮಿಕ್ಸ್ ಆಗ್ತೀವಿ. ನಾನು ಮಾಡ್ಬೇಕನ್ನಿಸ್ತು ಮಾಡಿದೆ, ಹಠದಲ್ಲ ಪ್ರೀತಿ ಇಲ್ಲ. ಈ ಕ್ವಶನ್ ಮಾರ್ಕಲ್ಲಿ ಕೇಳ್ಕೊಂಡಾಗ ಸುಮಾರು ಜನಕ್ಕೆ ಇದು ಉಪಯೋಗ ಆಗುತ್ತೆ, ಆಯಿತಾ. ಏನಕ್ಕೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಸಲನೂ ಸರಿ ಅಂತ ಅನ್ಸಲ್ಲ. ಏನಕ್ಕೆ ನೀವು ಯಾವ ಮೈಂಡ್ ಸೆಟಲ್ಲಿ ಇರ್ತೀರ ಅದ್ರ ಮೇಲೆ ನೀವು ತಗೋತೀರ. ನನ್ನ ಸವಾಸ ಮಾಡಿದ್ರೆ ಈ ಮೈಂಡು ಮನಸ್ಸು ಇದೆಲ್ಲನೂ ಮಾತಾಡ್ತೀನಿ. ಏನಕ್ಕಿದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡ್ರೇ ನಾನು ಹೇಳ್ತಿದ್ದೆ ಗೊತ್ತಾ, ಎಲ್ಲ ಸಲ
ನಿಮ್ಮ ಕೈಲಿ ಯಾವ ಟೂಲ್ ಯೂಸ್ ಮಾಡ್ತೀರಾ, ಯಾವ ಒಂದು ಐಟಮ್ ಯೂಸ್ ಮಾಡ್ತೀರಾ, ಅದರಿಂದ ನೀವು ಎಷ್ಟು ಬೇಕಾದ್ರೂ ಒಳ್ಳೆ ಕೆಲಸ ಮಾಡ್ತೀರಾ, ಅದ್ರ ಬಗ್ಗೆ ನಿಮ್ಮ ತಿಳುವಳಿಕೆ ಇರಲಿ ಅಂತ. ನನ್ನ ಪ್ರಕಾರ ನಾವೇ ಒಂದು ದೊಡ್ಡ ಟೂಲ್ ಆಯಿತಾ, ನಾವೇ ಒಂದು ಆಯುಧ ಥರ, ನಾವೇ ಒಂದು ಎಲ್ಲನೂ ಮಾಡೋಕ್ಕೆ ಶಕ್ತಿ ಇರೋವಂಥ ಒಂದು ಆಯುಧ ನಾವು. ಬಟ್ ನಮ್ಮನ್ನು ಗೊತ್ತಿಲ್ಲ ಅಂದರೆ, ನಮ್ಮ ಬಗ್ಗೆ ಒಂದು ಯೂಸರ್ ಮ್ಯಾನ್ಯುವಲ್ ಇಲ್ಲ ಅಂದರೆ, ನಮ್ಮ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂತಂದರೆ ನಾವು ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡೇ ಮಾಡ್ತೀವಿ. ಈಗ ನಾವು ಒಂದು ಕಡೆ ಚಾಕು ಥರ ಶಾರ್ಪ್ ಇದ್ದೀವಿ, ಕೆಲವರಿಗೆ ಮಾತಲ್ಲಿ ನೋವು ಮಾಡ್ತೀವಿ. ನಾವು ಒಂದು ಕಡೆ ಸುತ್ತಿಗೆ ಥರ ಗಟ್ಟಿ ಇದ್ದೀವಿ, ಕೆಲವರಿಗೆ ಫಿಸಿಕಲ್ ಪೇಯ್ನ್ ಕೊಡ್ತೀವಿ. ನಾವು ಕೂಡ ಎಲ್ಲ ಒಂದು ಕಡೆ ಇದೆಲ್ಲ ಮಿಸ್ಟೇಕ್ಗಳು ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮನ್ನು ನಾವು ತಿಳ್ಕೊಳ್ಳೋದು, ನಮ್ಮನ್ನು ನಾವು ಕಲಿಯೋದು ತುಂಬ ಅವಶ್ಯಕತೆ ಇದೆ. ಅದನ್ನು ಒಂದು ಅಡ್ರೆಸ್ ಮಾಡ್ತಾ ಶನಿವಾರ ಮತ್ತು ಅವಶ್ಯಕತೆ ಇದ್ದಾಗ ಟಾಪಿಕ್ಗಳನ್ನ ಮಾತಾಡ್ತಾ ಹೋಗ್ತೀನಿ. ಮಿಕ್ಕಿದ್ದೆಲ್ಲ ಬಂದು ಕಲಿಸೋದಿತ್ತು ಆಯಿತಾ. ನ್ಯೂಮರಾಲಜಿ, ಆಸ್ಟ್ರಾಲಜಿ ಏನಿದೆ ಅವ್ರು ಅದನ್ನು ಆರಾಮಾಗಿ ಕಲಿತಾ ಹೋಗಿ. ಕ್ಲಾಸಸ್ಸಲ್ಲಿ ಇನ್ನೂ ಡೀಪ್ ಆಗಿರುತ್ತೆ ಯಾವಾಗ್ಲೂ. ಇಲ್ಲಿ ಬಂದು ಒಂದು ಇನ್ಫಾರ್ಮೇಷನ್ ಕೆಲವು ನಾವು ಓಪನಾಗಿ ಶೇರ್ ಮಾಡೋಕ್ಕಾಗದೇ ಇರೋದನ್ನು ಪ್ರೈವೇಟ್ ಗ್ರೂಪಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಹೇಳ್ತಾ ಒಂದು ಟಾಪಿಕ್ನ ಮಾತಾಡಿ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು.